ಒಂದೇ ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ಮೂವರು ಸ್ನೇಹಿತರು ದುರ್ಮರಣವನ್ನ ಹೊಂದಿದ್ದಾರೆ. ಕಲಬುರಗಿಯಲ್ಲಿ ರಸ್ತೆ ಬದಿಯ ತಗ್ಗು ಪ್ರದೇಶಕ್ಕೆ ಬಿದ್ದು ಸಾವನ್ನಪ್ಪಿದ್ದಾರೆ. ಒಂದೇ ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ಮೂವರು ಸ್ನೇಹಿತರು ದುರ್ಮರಣವನ್ನ ಹೊಂದಿದ್ದಾರೆ. ಕಲಬುರಗಿಯಲ್ಲಿ ರಸ್ತೆ ಬದಿಯ ತಗ್ಗು ಪ್ರದೇಶಕ್ಕೆ ಬಿದ್ದು ಮೂವರು ಸಾವನ್ನಪ್ಪಿದ್ದಾರೆ. ಕಲಬುರಗಿ ನಗರದ ಹೊರವಲಯದ ಪಾಣೇಗಾಂವ್ ಬಳಿ ನಡೆದಿರುವಂತಹ ಘಟನೆ ಇದು. ಪಾಣೇಗಾಂವ್ ತಾಂಡಾದ ಸುಂದರ, ಧರ್ಮರಾಜ್, ಅನಿಲ್ ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಕಲಬುರಗಿ ಸಂಚಾರಿ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಕೂಡ ಈಗಾಗಲೇ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಮೂವರು ಕೂಡ ಎಲ್ಲಿಗೆ ಹೋಗಿದ್ರು, ಎಲ್ಲಿಂದ ಬರ್ತಾ ಇದ್ರು, ಯಾವ ಕಡೆ ಹೋಗ್ತಾ ಇದ್ರು, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಮೂವರು ಕೂಡ ಒಂದೇ ಬೈಕ್ನಲ್ಲಿ ತೆರಳುತ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಪಕ್ಕದಲ್ಲೇ ಬಿದ್ದು ಮೂವರು ಕೂಡ ಸಾವನ್ನಪ್ಪಿರುವಂತಹ ಶಂಕೆ ಈಗಾಗಲೇ ವ್ಯಕ್ತವಾಗ್ತಾ ಇದೆ. ಕಲಬುರಗಿ ಸಂಚಾರಿ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಏನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಎಡಭಾಗದಲ್ಲಿ, ಇವರು ಮೂವರು ಸ್ನೇಹಿತರು ಕೂಡ ಈಗಾಗಲೇ ದುರಂತವನ್ನು ಕಂಡಿದ್ದಾರೆ. ಒಂದೇ ಬೈಕ್ನಲ್ಲಿ ಮೂವರು ಕೂಡ ತೆರಳುತ್ತಾ ಇದ್ರು. ಆಯ ತಪ್ಪಿ ಬಿತ್ತೋ ಅಥವಾ ಬೈಕ್ ಏನಾದರೂ ಸಮಸ್ಯೆ ಆಯಿತೋ ಏನೋ ಗೊತ್ತಿಲ್ಲ. ಮೂವರು ಕೂಡ ಈಗಾಗಲೇ ಬಿದ್ದು ಸಾವನ್ನಪ್ಪಿದ್ದಾರೆ. ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಾವು ವೆಹಿಕಲ್ಸನ್ನು ಓಡಿಸಬೇಕಾದ್ರಂತೆ ಸಾಕಷ್ಟು ಜಾಗೃತಿಯನ್ನು ಕೂಡ ವಹಿಸಬೇಕಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಅನಿಲ್ ಸ್ವಾಮಿ, ಹೇಗಾಯಿತು ಈ ಘಟನೆ, ಎಲ್ಲಿಂದ ಎಲ್ಲಿಗೆ ತೆರಳುತ್ತಾ ಇದ್ರು ಇವರು, ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ? ತೇಜಸ್ವಿನಿ, ಕಳೆದ ರಾತ್ರಿ ಒಂದು 12 ಗಂಟೆ ಸುಮಾರಿಗೆ ಕಲಬುರಗಿ ನಗರ ಹೊರವಲಯದ ಒಂದು ಪಾಣೇಗಾಂವ್ ಗ್ರಾಮದ ಬಳಿ ಒಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಅಂತ ಹೇಳ್ಬೋದು. ಪಾಣೇಗಾಂವ್ ಗ್ರಾಮದ ಒಂದೇ ಗ್ರಾಮದ ಮೂವರು ಸ್ನೇಹಿತರು ಒಂದೇ ಬೈಕ್ ಮೇಲೆ ಕಲಬುರಗಿ ನಗರದಿಂದ ಸ್ವಗ್ರಾಮ ಪಾಣೇಗಾಂವ್ ಗ್ರಾಮಕ್ಕೆ ಹೋಗುತ್ತಿದ್ದರು. ಈ ಸಂದರ್ಭದಲ್ಲಿ ಪಾಣೇಗಾಂವ್ ಗ್ರಾಮದ ಕ್ರಾಸ್ ಬಳಿ ಅಪರಿಚಿತ ವಾಹನ ಈ ಒಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಮೇಲಿದ್ದ ಮೂವರು ಸ್ನೇಹಿತರಿದ್ದಾರೆ. ಅವರು ಸುಮಾರು ಒಂದು 100ಕ್ಕೂ ಅಡಿ ಅಧಿಕ ಎತ್ತರಕ್ಕೆ ಹರಿಬಿದ್ದು ಒಂದು ಪಕ್ಕಕ್ಕೆ ಬಿದ್ದರೆ. ಈ ಸಂದರ್ಭದಲ್ಲಿ ಪಾಣೇಗಾಂವ್ ಗ್ರಾಮದ ಸುಂದರ್, ಧರ್ಮರಾಜ್ ಹಾಗೂ ಅನಿಲ್ ಎಂಬ ಬೈಕ್ ಸವಾರಿದ್ರು. ಅವರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಅಪರಿಚಿತ ವಾಹನ ಒಂದು ಬೈಕ್ಗೆ ಡಿಕ್ಕಿ ಹೊಡೆದು ಅದು ಪರಾರಿಯಾಗಿದೆ. ಸದ್ಯ ಘಟನಾ ಸ್ಥಳಕ್ಕೆ ಕಲಬುರಗಿ ಸಂಚಾರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೈಕ್ಗೆ ಡಿಕ್ಕಿ ಹೊಡೆದು ಪರಾರಿಯಾಗಿರುವ ವಾಹನ ಯಾವುದು ಎನ್ನುವುದರ ಬಗ್ಗೆ ಕೂಡ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಭೀಕರ ರಸ್ತೆ ಅಪಘಾತ ನಡೆದಿದೆ ಆ ಒಂದು ಸ್ಥಳದಲ್ಲಿ ಕೆಲವೊಂದು ಪೊಲೀಸರಿಗೆ ಸುಳಿವು ಕೂಡ ಸಿಕ್ಕಿದೆ. ಅಪರಿಚಿತ ವಾಹನ ಅದು ಬೈಕ್ಗೆ ಡಿಕ್ಕಿ ಹೊಡೆದ ನಂತರ ಅದರ ಬಿಡಿ ಭಾಗಗಳು ಕೂಡ ಒಂದು ಸ್ಥಳದಲ್ಲಿ ದೊರೆತಿವೆ. ಹೀಗಾಗಿ ಪೊಲೀಸರು ಅಪರಿಚಿತ ವಾಹನ ಯಾವುದೇನೋದ್ರ ಬಗ್ಗೆ ಕೂಡ ತನಿಖೆ ನಡೆಸುತ್ತಿದ್ದಾರೆ. ಸದ್ಯ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ 3 ಜನ. ಅವರ ಮೃತದೇಹಗಳನ್ನ ಕಲಬುರಗಿ ಜಿಮ್ಸ್ ಆಸ್ಪತ್ರೆಯ ಶವಗಾರಕ್ಕೆ ರವಾನಿಸಲಾಗಿದೆ. ಈ ಅಪರಿಚಿತ ವಾಹನ ಯಾವುದು ಅಂತ ಗೊತ್ತಾಯ್ತಾ? ಅವ್ರೇನಾದ್ರು ವಶಕ್ಕೆ ಪಡೆದಿದ್ದಾರಾ, ಹೇಗೆ? ತೇಜಸ್ವಿನಿ, ಇದು ಕೂಡ ಅಪರಿಚಿತ ವಾಹನ ಡಿಕ್ಕಿ ಹೊಡೆದೇನು ಪರಾರಿಯಾಗಿದೆ. ಅದ್ರ ಬಗ್ಗೆ ಕೂಡ ಕಲಬುರಗಿ ಸಂಚಾರಿ ಠಾಣೆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಯಾಕಂದ್ರೆ ತಡರಾತ್ರಿ ಆಗಿದ್ದರಿಂದ ಈ ಬೈಕ್ಗೆ ಯಾವ ವಾಹನ ಡಿಕ್ಕಿ ಹೊಡೆದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ಹಗಲಲ್ಲಿ ಇಂಥ ಅಪಘಾತ ಸಮಸ್ಯೆ ಯಾವ ಒಂದು ವಾಹನ ಡಿಕ್ಕಿ ಹೊಡೆದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದ್ರೆ ತಡರಾತ್ರಿ ಈ ಒಂದು ಘಟನೆ ನಡೆದಿರುವುದರಿಂದ ಪೊಲೀಸರಿಗೂ ಕೂಡ ಅಪರಿಚಿತ ವಾಹನ ಯಾವುದನ್ನೋದ್ರ ಬಗ್ಗೆ ಕೂಡ ಇದುವರೆಗೆ ಮಾಹಿತಿ ಲಭ್ಯವಿದೆ. ಹೀಗಾಗಿ ಕಲಬುರಗಿ ಸಂಚಾರಿ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡು ಅಪರಿಚಿತ ವಾಹನ ಯಾವುದು ಏನಾದರೂ ಕೂಡ ತನಿಖೆ ನಡೆಸುತ್ತಿದ್ದಾರೆ. ಸದ್ಯ ಪಾಣೇಗಾಂವ್ ಗ್ರಾಮದ ಮೃತ 3 ಜನ ಸ್ನೇಹಿತರಿದ್ದಾರೆ. ಅವರ ಶವಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಲಾಗಿದೆ. ಸ್ಥಳದಲ್ಲಿ ಕುಟುಂಬ ಸಹಕಾರದಿಂದ ಕೂಡ ಮುಗಿಲು ಮುಟ್ಟಿದೆ. ತೇಜಸ್ವಿನಿ, ಓಕೆ, ಧನ್ಯವಾದ ಅನಿಲ್ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.